ಏನದು ತೋರಿಸು, ಇಲ್ಲಿ ಕ್ಯಾಮ್ರಾಗೆ ತೋರಿಸು. ನೀ ತಿನ್ನೋದಲ್ಲದೆ ನನಗೂ ತಂದಿದ್ಯಾ? ಥ್ಯಾಂಕ್ ಯು. ನನ್ನ ಮಗನೇ ನನಗೆ ತಿನ್ನಿಸ್ತಾ ಇದ್ದಾನೆ ಅಲ್ಲ ಮಗನ. ಬಾದಾಮಿಯಲ್ಲಿ ಕೊಡು, ಬಿಡಿಸ್ಕೊಡ್ತೀನಿ. ತೆಗಿ ಇನ್ನೊಂದು. ಸೊ ಬೆಳಿಗ್ಗೆ ಎದ್ದ ತಕ್ಷಣ ನಂದು ನನ್ನ ಮಗಂದು ಇದೇ ರೂಟೀನ್ ಆಗಿರುತ್ತೆ. ಅಂದರೆ ನೈಟೇ ನೆನೆ ಹಾಕಿರ್ತೀವಿ ಬಾದಾಮಿ, ದ್ರಾಕ್ಷಿ, ಗೋಡಂಬಿ ಏನೇ ಇದ್ರೂ. ಸೊ ಬೆಳಿಗ್ಗೆ ನಾನು ಎದ್ದೇಳೋಕ್ಕೂ ಮುಂಚೆನೇ ಅವನೇ ತಂದು ಅಮ್ಮ ತಗೊಳ್ಳಿ ಅಮ್ಮ ಅಂದ್ಬಿಟ್ಟು ತಿನ್ಸಕ್ಕೆ ಬಂದಿದ್ದ. ಸೊ ನಾನು ಇನ್ನೂ ಕಣ್ಣೇ ಬಿಟ್ಟಿರಲಿಲ್ಲ, ಸ್ನಾನ ಮಾಡಿ ಮಲ್ಕೊಂಡಿದ್ದೆ ಆಯಿತು. ಎದ್ದೇಳೋದು ಸ್ವಲ್ಪ ಲೇಟ್ ಆಯಿತು. ಹಂಗಾಗಿ ಇವನೇ ಬಂದು ಎದ್ದೇಳಿಸ್ಬಿಟ್ಟು ಇಬ್ಬರು ತಿಂತಾಯಿದ್ವಿ. ತಿನ್ನಬಾರ್ದು ಆಯಿತಾ, ನೀಟಾಗಿ ತಿನ್ಕೋಬೇಕು. ಗೋಡಂಬಿ ಕೊಡ್ತೀನಿ ಆಮೇಲಿಂದ. ಇದು ನನಗೆ ಒಂದು, ನನಗೆ 2, ನಿನಗೆ 2. ಚೆನ್ನಾಗಿತ್ತಾ? ಮತ್ತು ಖುಷಿ ವಿಚಾರ ಏನಪ್ಪ ಅಂತಂದರೆ, ನನ್ನ ಈ ಒಂದು ಯೂಟ್ಯೂಬ್ ಚಾನಲ್ನ ಶುರು ಮಾಡಿ ಹತ್ತತ್ರ 1 ಮಂತ್ ಆಗಿದೆ ಅಂತ ಅನಿಸುತ್ತೆ. ಸೊ ಒಳ್ಳೆ ರೀಚ್ ಕಾಣಿಸ್ತಾ ಇದೆ. ಸೊ ನನ್ನ ವೀಡಿಯೋನು ಇಷ್ಟಪಟ್ಟು ನೋಡ್ತಾ ಇದ್ದಾರೆ ಅಂತ ನನಗೆ ಖುಷಿ ಆಗ್ತಾಯಿದೆ. ಸೊ ಮತ್ತೆ ವೀಡಿಯೋಸ್ ಮಾಡೋಣ, ಏನಾದರೂ ಹಂಚ್ಕೊಳ್ಳೋಣ, ಈ ಥರ ಒಂದು ಮನಸ್ಸಿಗೆ ಬಂದಿದೆ ಇವಾಗ. ಸೊ ಡೇ ಬೈ ಡೇ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಆ್ಯಂಡ್ ನನ್ನೆಲ್ಲ ವೀಡಿಯೋಸು ಅಂದರೆ ಬಾಣಂತನಕ್ಕೆ ರಿಲೇಟೆಡ್ ಆಗಿ ತುಂಬ ವೀಡಿಯೋಸ್ಗಳನ್ನ ಶೇರ್ ಮಾಡ್ಕೊಂಡಿದ್ದೀನಿ. ಒಂದಷ್ಟು ಟಿಪ್ಸ್ಗಳನ್ನೂ ಕೂಡ ಶೇರ್ ಮಾಡಿದ್ದೀನಿ. ಇಷ್ಟ ಆದರೆ ಹೋಗಿ ಚೆಕ್ ಮಾಡಿ. ಬೆಡ್ಡೆಲ್ಲ ಕ್ಲೀನ್ ಮಾಡಿದ್ದಾಯಿತು. ಅದೇ ಟೈಮ್ಗೆ ನನ್ನ ಮಗನೂ ಎದ್ದ. ಸೊ ಅವನಿಗೆ ಫೀಡ್ ಮಾಡಿಸ್ಬಿಟ್ಟು ಇವಾಗ ಮಲಗಿಸ್ತಾ ಇದ್ದೆ. ಇನ್ನೂ ಒಂದು ಏನಂದರೆ, ನನ್ನ ಮಗ ಒಂದು ರೀತಿ ಎಲ್ಲನೂ ಅರ್ಥ ಮಾಡ್ಕೊಳ್ಳೋ ಥರ, ಒಂಥರ ದೊಡ್ಡ ಹುಡುಗನ ಥರ ಎಲ್ಲನೂ ಅರ್ಥ ಮಾಡ್ಕೊತ, ನಮ್ಮ ಪರಿಸ್ಥಿತಿ ಏನೇ ಇರ್ಬೋದು ಅದೆಲ್ಲದಕ್ಕೂ ಅಡ್ಜಸ್ಟ್ ಆಗಿ ನಾವು ಹೇಳ್ದಿದ್ರು ಅವನೇ ಅರ್ಥ ಮಾಡಿಕೊಂಡು ಇರ್ತಾನೆ. ಆಮೇಲೆ ನಮ್ಮಮ್ಮನ ಒಬ್ಬರನ್ನೇ ಬಿಡಲ್ಲ, ಅವ್ರು ಎಲ್ಲಿದ್ದಾರೆ ಅಲ್ಲೇ ಇರ್ತಾನೆ. ಅವ್ರ ಜೊತೆ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡ್ತಾ ಎಷ್ಟು ಕಾಟ ಕೊಡ್ತಾನೋ ಅಷ್ಟೇ ಅವ್ರ ಕಂಡ್ರೆ ತುಂಬ ಇಷ್ಟಪಡ್ತಾನೆ. ಸೊ ಅವ್ರನ್ನ ಒಂಟಿಯಾಗಂತೂ ಇರೋಕ್ಕೆ ಬಿಡಲ್ಲ. ಜಾಸ್ತಿ ನನಗಿಂತ ಅವ್ರ ಜೊತೆನೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು ಜಾಸ್ತಿ ನನ್ನ ಮಗ. ಮತ್ತು ಇವತ್ತಿನ ಒಂದು ವೀಡಿಯೋದಲ್ಲಿ ನನ್ನ ಮಗನ ನೋಡೋಕ್ಕೆ ಯಾರೆಲ್ಲ ಬರ್ತಾಯಿದ್ದಾರೆ ಅಂತ ವೀಡಿಯೋ ಮಾಡ್ಕೊಂಡಿದ್ದೀನಿ. ಸೊ ನನ್ನ ಫ್ರೆಂಡ್ ಬಂದಿದ್ದಾಳೆ. ಆ್ಯಂಡ್ ಇದುವರೆಗೂ ನಾನು ನನ್ನ ಅತ್ತೆ ಫ್ಯಾಮಿಲಿ ಅಂದರೆ ನಮ್ಮ ಹಸ್ಬೆಂಡ್ ಫ್ಯಾಮಿಲಿನ ಎಲ್ಲೂ ತೋರಿಸಿಲ್ಲ, ಅಂದರೆ ಎಲ್ಲೂ ವೀಡಿಯೋ ಮಾಡೋಕ್ಕಾಗಿಲ್ಲ ಅವ್ರಗಳ ಜೊತೆ ಈ ಒಂದು ಟೈಮಲ್ಲಿ. ಸೊ ಇವತ್ತು ಅವರೆಲ್ಲ ಬರ್ತಾಯಿದ್ದಾರೆ, ನಮ್ಮ ಫ್ಯಾಮಿಲಿ ಎಲ್ಲ ಬರ್ತಾಯಿದ್ದಾರೆ. ಸೊ ಅವ್ರನ್ನೂ ಕೂಡ ಈ ಒಂದು ವ್ಲಾಗಲ್ಲಿ ಇರ್ತಾರೆ ಎಲ್ಲರೂ. ಸೊ ಏನೆಲ್ಲ ಆಯಿತು ಇವತ್ತಿನ ದಿನ, ಹೇಗೆಲ್ಲ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತ ನೋಡ್ಕೊಂಡು ಬನ್ನಿ. ಓಡಿ 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 ಅಂಗನವಾಡಿಗೆ ಹೋಯ್ತೀಯೋ ಗದ್ದೆಗೆ ಹೋಯ್ತೀಯೋ? ರೆಡಿ ಆಗೋ, ನೀಗ ಹೋಯ್ತಾ ಇರೋದೆ. ನನಗೆ ಗದ್ದೆಗೆ ಹೋಗು, ಅಂಗನವಾಡಿ ಬೇಡ. ಏನು? ಎಸ್, ನೀನು ಚೆನ್ನಾಗಿ ಕಾಣ್ತೀಯಲ್ಲ, ಬರ್ತಾವ್ ನೋಡು. ಬರೀ ಬಾಯ್. ಗದ್ದೆಗೆ ಬಂದನಂತೆ ಕರ್ಕೊಂಡು ಹೋಗು. ಬೇಗ ಬಂದ್ಬಿಡ್ತೀವಿ ಮಗನೇ, ಹೋಗು. ಇದನ್ನ ಮಾತ್ರ ಚೆನ್ನಾಗಿ ನೋಡ್ಕೊಂತಾನೆ. ಎಲ್ಲಿ ಕೊಟ್ರಿ ಮುಡಿ? ಎಲ್ಲಿ ಕೊಟ್ರಿ? ಎಲ್ಲಿ ಕೊಟ್ರಿ ಮಗ್ನೆ? ಏನ ಫುಲ್ ಸೀರಿಯಸ್ ಮನುಷ್ಯ ಇವನು. ಬರಲ್ಲ. ಏನು ಮಾತಾಡ್ತಾ ಇದ್ದಾನೆ ನೋಡು. ಹಾಯ್. ಎಲ್ಲೋಡು ಪಾಪ, ಎಲ್ಲೋಡು ಪಾಪನ, ಎಲ್ಲೋಡು ಮಾತಾಡ್ಸು ಪಾಪನ. ಓ ಭಾರಿ ಸ್ಟ್ರಾಂಗ್ ಆಗವನೆ ಏನಾ? ಇದೆಲ್ಲ ಬಿದ್ದವನಲ್ಲೇ. ಮಾತಾಡ್ಸು ಪಾಪನ. ನೋಡಿ ಸೈಲೆಂಟ್ ಆಗೋದ. ಬಾರೋ. ಸೊ ಇವ್ರು ಬಂದು ನನ್ನ ಫ್ರೆಂಡ್ ಲಿಖಿತಾ ಅಂತ, ನನ್ನ ಬಾಲ್ಯ ಸ್ನೇಹಿತೆ. ಸೊ ನಾವು ಡೈಲಿ ಮಾತಾಡದೇ ಇರ್ಬೋದು, ಒಂದು ಡೈಲಿ ಸಿಗದೇ ಇರ್ಬೋದು, ಬಟ್ ಆ ಒಂದು ಬಾಂಡಿಂಗ್ ಏನಿದೆ ನಮ್ಮ ಸ್ಕೂಲ್ ಡೇಸಲ್ಲಿ ಇದ್ದಿದ್ದು ಇವತ್ತಿನವರೆಗೂ ಹಾಗೆ ಇದೆ.
ಬರೀ ಸುಖದಲ್ಲಿ ಜೊತೆಯಾಗಿ ಕಷ್ಟ ಅಂತ ಬಂದಾಗ ದೂರ ಹೊರಟೋಗೋರು ಅದನ್ನು ಫ್ರೆಂಡ್ಶಿಪ್ ಅನ್ನಲ್ಲ. ಯಾವಾಗಲೂ ಕಷ್ಟನೇ ಆಗಲಿ ಸುಖನೇ ಆಗಲಿ ಒಂದೇ ಥರ ಇದ್ದು ನಮಗೆ ಧೈರ್ಯ ಹೇಳ್ತಾ ಜೊತೆಲಿರೋನೇ ನಿಜವಾದ ಸ್ನೇಹಿತ ಅಂತ ಹೇಳ್ಬೋದು. ಆ ಥರ ನೋಡೋದಾದರೆ ನನಗೆ ನಾನು ಲಕ್ಕಿ ಅಂತಲೇ ಹೇಳ್ಬೋದು. ಎಷ್ಟೊಂದು ಜನ ನನಗೆ ಬೆಂಬಲವಾಗಿ ನನ್ನ ಒಂದು ಕಷ್ಟ ಸಮಯದಲ್ಲಿ ನನ್ನ ಜೊತೆ ಇದ್ದರು. ಸೊ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಎಲ್ಲರಿಗೂ ಕೂಡ. ಹಲೋ, ಎಲ್ಲಿ ಚೇತು? ಇಲ್ಲಿ ಯಾರವರು? ಹಾಯ್. ದೊಡ್ಡ ಮಗುನ ಚಿಕ್ಕ ಮಗುನ ಮಾತಾಡ್ಸ್ತಾ ದೊಡ್ಡವನ್ನ ಹಿಡ್ಕೊಂಡಿದ್ದೀರಾ ನೀವು? ನೋಡಿ ನೆಂಟ್ರು ಅಪ್ಪನ್ನು ಮಗನು ನೋಡಪ್ಪ. ಕತ್ಲಲ್ಲಿ ಕಾಣಿಸೋದು ಅಲ್ಲ. ಚೆನ್ನಾಗೈತೆ, ಒಂದಷ್ಟೇ ಕ್ರೇಜು. ಯಾರವರು ಪಾಪ? ಏಯ್ ಯಾರವರು? ಯಾರವ್ರು ಹೇಳು, ಹೇಳು, ಮಾತಾಡು. ಯಾವಜ್ಜಿ? ಅವನೇ ಹೇಳ್ತಾ. ಅಲ್ಲಿ ಬೆಳಕು ಕಾಣಿಸ್ತಾ ಇಲ್ಲ. ನೀನ್ ನೋಡ್ತಾನೆ ಇಲ್ಲ ಚೇತು. ಅಲ್ಲಿ ನೋಡು ಅಮ್ಮನ್. ಮಾತಾಡ್ಸು, ನೋಡ್ತಾನೆ, ಮಾತಾಡ್ಸು. ಅಂತೆ ಪಾಪ ಇಲ್ಲೋಡು. ಹಲೋ, ಪಾಪಣ್ಣನವರು ನಮ್ಮ ಮನೆಯವ್ರ ಗುಡ್ಡು ಪಾಪ. ಜೋಡಿ ಚೆನ್ನಾಗೋದು. ನೋಡ್ತಾನೆ ಇಲ್ಲ. ಹಲೋ ಸ್ವಾಮಿ, ದ್ಯಾವಯ್ಯನವ್ರೆ, ದ್ಯಾವಯ್ಯನವ್ರೆ ಇಲ್ಲಿ ನೋಡಿ. ದ್ಯಾವಯ್ಯನವ್ರು ಇದ್ರೆ ನಮ್ಮ ತಾತ. ಹಾಯ್ ಹಾಯ್ ಮಮ್ಮ. ಹಾಯ್. ಊರಿಂದನೇ ಬರುವಾಗ ನಮ್ಮ ಅತ್ತೆಯವರು ನಮಗೆ ಅಡುಗೆ ಮಾಡ್ಕೊಂಡು ಬಂದಿದ್ರು, ಮಟನ್ ಸಾಂಬಾರು. ಸೊ ಅದನ್ನೇ ತಿಂತಾಯಿದ್ದೀನಿ ಇವಾಗ. ಓ, ಫೋಟೋ ಸೆಷನ್ ನಡೀತಾ ಇದೆ. ಹಿಂಗೆ ಇಟ್ಕೊಳ್ಳಿ ತೋಳತ್ರ. ಓಹೋ ಸಾರ್ ನೋಡಿ ಅಲ್ಲಿ ನೋಡಿ. ಮೀಸೆ ಮೀಸೆ ಮುಟ್ಟು, ಮೀಸೆ ಹಿಡ್ಕೊ, ಮೀಸೆನ ಅವನದಲ್ಲ ನಿಂದ. ಪಪ್ಪ ಪಪ್ಪ ನೋಡಲ್ಲಿ ಪಪ್ಪನ್ ನೋಡು, ಪಪ್ಪನ್ ನೋಡು. ಈಗ ಕುಡ್ದ ವಿಡಿಯೋ ಚೇತು ಇಲ್ಲ ಅಲ್ಲೇ. ಹಾಂ ಬನ್ನಿ ಸರ್. ತಿಂಡಿ ಬೇಕಂತೆ ಅವನಿಗೆ. ತಿಂಡಿ ಬೇಕಂತೆ ಅಷ್ಟೇ ಒಂದು. ಅಮ್ಮ ನಾನೆಲ್ಲ ನಾಳೆ ಬರ್ತೀವಿ. ಬೆರಳು ಹಾಕತ್ತಾ ಇದ್ದಾನ ಇಲ್ಲಿ. ಬಾಯ್ ಅವ್ರಿಗೆ ಬಾಯ್. ಇನ್ನೊಂದ್ಸಲ ಬಾಯ್ ಮಾಡ್ಬಿಡು. ಏ ಸಾಕು ಸಾಕು, ಬೇಡ ಕಣ ಹೋಗಿ. ಇಸ್ಕೊತಾ ಇದ್ದಾನ ಅಲ್ಲಿ 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 ಹಿಂಗೋಯ್ತದೆ ಕೈ. ಬಾಯ್. ಹಾಂ ಅಳ ಮನ್ಸ ಅಲ್ಲ ಅವನು ಹೋಗಿ.
ಊರಿಗೆ ಕರ್ಕೊಂಡು ಹೋಗ್ತೀವಿ ಬಾಬಾ ಅಂತ ತುಂಬ ಕೇಳ್ಕೊಂಡ್ರು. ಅಂದರೆ ಕಳಿಸಿ ಅಂತ ಅವನ್ನ ಕೇಳಿದ್ರು. ಅವನು ಹಾಂ ಹೋಗ್ತೀನಿ ಅಂದ್ಬಿಟ್ಟು ರೆಡಿಯಾಗಿ ನಿಂತಿದ್ದ. ಯಾವಾಗ ಅವರಪ್ಪ ಒಂದು ರೌಂಡ್ ಕರ್ಕೊಂಡೋಗಿ ಕಾರಲ್ಲಿ ತಿರುಗಾಡ್ಸ್ಕೊಂಡು ಬಂದರು. ಬಾಯ್ ಅಂದ್ಬಿಟ್ಟು ಹೇಳ್ಬಿಟ್ಟು ಬರ್ತಾವನೆ. ಅವನು ಅಷ್ಟೇ, ಅವನು ಅಲ್ಲಿದ್ರೂ ಇರಲ್ಲ, ಅವನು ಇರ್ತಾನೆ. ಫಸ್ಟ್ ಇದ್ದ, ನನ್ನ ಬಿಟ್ಟು ಇದ್ದ, ಬಟ್ ಇವಾಗ ಸ್ವಲ್ಪ ನನ್ನ ನೆನೆಸ್ಕೊಳ್ಳೋದು ಜಾಸ್ತಿ ಮಾಡ್ತಾನೆ. ಹಾಗಾಗಿ ನಮ್ಮ ಜೊತೆನೇ ಇರ್ತಾನೆ ಯಾವಾಗ್ಲೂ. ಸೊ ನೋಡಿದ್ರಲ್ಲ, ಇದಿಷ್ಟು ನನ್ನ ಪುಟ್ಟ ಒಂದು ಫ್ಯಾಮಿಲಿ, ನನ್ನ ಹಸ್ಬೆಂಡ್ ಫ್ಯಾಮಿಲಿ ಇದು. ಸೊ ನಮ್ಮ ಮಾವ ಇಲ್ಲ, ಮತ್ತು ಇನ್ನು ನಮ್ಮ ಸತೀಶ್ ಅಣ್ಣ ಅಂತ ಅವರು ಬಂದಿರಲಿಲ್ಲ. ಸೊ ಇಷ್ಟು ಜನ ಅಂದರೆ ರಜಾ ಇತ್ತಲ್ಲ ಅಂದ್ಬಿಟ್ಟು ತುಂಬ ದಿನ ಬರ್ತೀವಿ ಅಂತೇಳಿ ಅವ್ರಿಗೆ ರಜಾ ಸಿಗ್ತೇನೆ. ಸೊ ಇವಾಗ ಫ್ರೀ ಮಾಡ್ಕೊಂಡು ಬಂದಿದ್ದರು. ಸೊ ಈ ಥರ ಹೋಯ್ತಾ ಬರ್ತಾ ಇದ್ದಾಗ ನಮಗೂ ಸ್ವಲ್ಪ ಏನು ಮನಸ್ಸಿಗೆ ಬೇಜಾರೆಲ್ಲ ಕಳೆಯುತ್ತೆ. ಮನೆ ತುಂಬಂಗೆ ಇರಬೇಕು ಯಾವಾಗ್ಲೂ. ನಾನು, ಅಮ್ಮ, ಪಾಪು ಇಷ್ಟೇ ಜನ ಆಗಿದ್ದರಿಂದ ಎಲ್ಲ ಒಂದು ಕಡೆ ಬೇಜಾರು ಇದ್ದೇ ಇರುತ್ತೆ. ಸೊ ಈ ಥರ ಒಂದು ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿದಾಗ ನಮಗೂ ಸ್ವಲ್ಪ ಮನಸ್ಸು ನಿರಾಳ ಅನಿಸುತ್ತೆ. ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ನಿನಗೆ ಕೇಕು ಅಲ್ಲಿ ಮಗನಿಗೆ ಕೇಕ್ ಅದು ಅದು ಅಲ್ಲಿ ಹಿಂದೆ ಫಸ್ಟ್ ಒನ್ನು ಅಲ್ಲಿ ಅದು ಆ ಕಡೆ. ಅನಿಕೆಗೆ ಓಪನ್ ಮಾಡು. ಬಿಚ್ಚಕ್ಕೆ ಬರಲ್ಲ ನಿನಗೆ? ಇವ್ರು ಓಪನ್ ಮಾಡು. ಇರು. ಯಾವ್ದು ಬೇಕು ನಿನಗೆ? ಅದು ಬೇಕಾ? ಇದು ಬೇಡವಾ? ಅನಿಕೆಗೆ ಬೇಡವಾ? ಹಾಂ